ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತು ಜನರಿಗೆ, ವಿಶೇಷವಾಗಿ ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲ ರಂಗದಲ್ಲಿ ಕೆಲಸ ಮಾಡುವಂಥವರಿಗೆ, ಪ್ರವಾಸಿಗರಿಗೆ ಕಡಿಮೆಯ ಬೆಲೆಯಲ್ಲಿ ಅವ್ರಿಗೆ ತಿಂಡಿ ಮತ್ತು ಊಟ ಸಿಗಬೇಕು ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಇಂದಿರಾ ಕ್ಯಾಂಟೀನ್ಗಳನ್ನು ರಾಜ್ಯಾದ್ಯಂತ ಪ್ರಾರಂಭ ಮಾಡಿದ್ದಾರೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ತಮ್ಗೆ ಗೊತ್ತಿದೆ, ಮೊನ್ನೆ ಹೋದ ತಿಂಗಳು ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ 10ನೇ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ಇವತ್ತು 11ನೇದು. ನಾಳೆ ಬಬಲೇಶ್ವರ ಮತ್ತು ತಿಕೋಟ ಎರಡು ಕೂಡ ಉದ್ಘಾಟನೆ ಆಗ್ತದೆ. ತದನಂತರ ಮಣಗೂಳಿಯಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರು, ಸಚಿವರು ಅಲ್ಲಿ ಉದ್ಘಾಟನೆಯನ್ನು ಅವರು ಮಾಡ್ತಾರೆ. ಹೀಗಾಗಿ ಒಟ್ಟು 13 ಕ್ಯಾಂಟೀನ್ಗಳು, ಒಟ್ಟು 1,011 ಕೋಟಿ 40 ಲಕ್ಷ ರೂಪಾಯಿ ಇದಕ್ಕೆ ವೆಚ್ಚ ಆಗಿದೆ. ಅಡುಗೆ ಸಲಕರಣೆಗಳು 5 ಕೋಟಿ 48 ಲಕ್ಷ, ಒಟ್ಟು 16 ಕೋಟಿ 88 ಲಕ್ಷ ರೂಪಾಯಿ ನಾವು ಈ 14 ಕ್ಯಾಂಟೀನ್ಗಳಿಗೆ ನಾವು ವೆಚ್ಚವನ್ನು ಮಾಡ್ತಾ ಇದ್ದೀವಿ. ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳುವಂಥದ್ದು, ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಮತ್ತು ನಾನು ನಿರ್ದೇಶನ ಕೂಡ ಕೊಟ್ಟಿದ್ದೀನಿ. ಕ್ಯಾಂಟೀನ್ ಏನು ನಡೆಸ್ತಾರಲ್ಲ ಅವರು ಉತ್ತಮ ಗುಣಮಟ್ಟ, ಯಾವ ರೀತಿ ಇವತ್ತು ಪ್ರಾರಂಭ ಸಂದರ್ಭದಲ್ಲಿದೆಯಲ್ಲ ಇದೇ ಗುಣಮಟ್ಟ ಮುಂದೆನೂ ಕೂಡ ಉಳಿಬೇಕು. ಅದೇ ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೂ ಸೂಚನೆ ಕೊಡ್ತೀನಿ. ಯಾವಾಗ ಸರ್ಪ್ರೈಸ್ ಇನ್ಸ್ಪೆಕ್ಟ್ ಮಾಡಿ ಈ ಕ್ವಾಲಿಟಿ ಚೆಕ್ ಮಾಡಿ ಅಂಥೇಳಿ. ಮತ್ತು ನೀವಂತರೂ ಇದ್ದೇ ಇದ್ದೀರಾ, ಯಾವಾಗಲೂ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ನೀವು ಭಾಳ ಜಾಗೃತ ಆಗಿದ್ದೀರಿ ಮಾಧ್ಯಮದವರು. ತಾವು ಕೂಡ ಇದನ್ನು ಆವಾಗವಾಗ ಇದ್ರ ಬಗ್ಗೆ ಒಳ್ಳೆಯ ಗುಣಮಟ್ಟ ಕಾಪಾಡಿಕೊಳ್ಳಿಕ್ಕೆ ತಾವು ಕೂಡ ಆಗಾಗ ಅದರ ಬಗ್ಗೆ ತಾವು ನಮಗೆ ತಿಳಿಸುವಂಥ ಕೆಲಸ ಆಗಬೇಕು. ಅದರ ಮೂಲಕ ಜನರಿಗೆ ಒಳ್ಳೆಯ ಒಂದು ಗುಣಮಟ್ಟದ ಆಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಊಟ ಮತ್ತು ತಿಂಡಿ ಸಿಗಬೇಕು ಅಂಥೇಳಿ ನಮ್ಮ ಸರ್ಕಾರದ ಉದ್ದೇಶ. ಕಡಿಮೆ ಖರ್ಚು, 5 ರೂಪಾಯಿ ನಾವು ತಿಂಡಿ ಕೊಡ್ತೀವಿ, 10 ರೂಪಾಯಿ ಊಟ ಕೊಡ್ತೀವಿ. ಸಚಿವ ರಾಜಣ್ಣ ಅವರು ದೊಡ್ಡ ಬದಲಾವಣೆ ಅಂತ ಹೇಳಿದ್ದಾರೆ. ದೊಡ್ಡ ಬದಲಾವಣೆ ಆಗ್ತದೆ ಸರ್. ರಾಜಣ್ಣ ಅವ್ರು ಕೇಳಿ ಹೇಳಿದ್ದಾರೆ ಸರ್. ಆಮೇಲೆ ರಾಜೀನಾಮೆ ಕೇಳಿದ್ರೆ ಕೊಡ್ತೀನಿ ಬೇಕಾದ್ರೆ ಅಂತ ಹೇಳಿದ್ದಾರೆ. ಯಾರು? ಸೆಪ್ಟೆಂಬರ್ ಕ್ರಾಂತಿ ಅಂತ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಾಗ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯೋದಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕ್ರಾಂತಿಯಲ್ಲಿ ಭಾಗವಹಿಸಿದ ಏನೋ ಹೌದು. ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ದರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳು ಮಾಡ್ತಿರ್ತದೆ. ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ, ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂಥ ಪ್ರಶ್ನೆ. ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಯಾಕಂದ್ರೆ ಅವ್ರು ಹಿರಿಯರು, ಅವ್ರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ ಅದು ಗೊತ್ತಿಲ್ಲ. ಅದು ಸಹ ಅದನ್ನು ಅವರೇ ಅದನ್ನು ತಿಳಿಸ್ಬೇಕು ಯಾವ ಅರ್ಥದಲ್ಲಿ ಹಿರಿಯರು. ಸರ್ ಏನಾದ್ರು ಮಾಹಿತಿ ಗೊತ್ತಿದೆಯಾ ಅಂತ ಏನು ಪ್ರಶ್ನೆ? ಅವ್ರು ಯಾರ ಅರ್ಥದ ಏನು ಹೇಳಿದಾರೆ ಅವರು? ಬರೀ ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರು ಅಂದರೆ ಏನೋ ಜನತಾದವರು, ಬಿಜೆಪಿಯವರು ಬಹಳಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರುವಂಥದ್ದು ಆಗ್ಬೋದು. ಅದನ್ನು ಕೂಡ ಕ್ಷಿಪ್ರ ಕ್ರಾಂತಿನೇ ಅಲ್ಲ. ಇನ್ನೊಂದು ಕಡೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಡಿಸೆಂಬರ್ಗೆ ಡಿಕೆಶಿ ಅವರು ಸಿಎಂ ಆಗೋದು ದೇವರಾಣಿಗೂ ಪಕ್ಕ ಆಗಿ ನೋಡಿ. ಅದು ಯಾರು ಒಂದು ಹೇಳ್ತಾರಲ್ಲ, ನಮ್ಮ ಪಕ್ಷದ ಒಂದನೇದ್ದು ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರ್ರಚನೆ ವಿಚಾರ, KPC ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್ ಗೊತ್ತಾಗ್ತದೆ. ಅದು ಯಾರು ಇಕ್ಬಾಲ್ ಅವ್ರ ಕೈಗಿಲ್ಲ, MP ಪಾರ್ಟಿ ಕೈಗಿಲ್ಲ, ಯಾರ ಕೈಗಿಲ್ಲ. ಸರ್ ಈಗ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ಗಳ ನಿರ್ಮಾಣ ಆಗ್ತದೆ ಸರ್. ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳ ನಿರ್ಮಾಣ ಆಗ್ತದೆ. ಅಧ್ಯಕ್ಷರ ಆಕಾಂಕ್ಷಿ ತಾವಿದ್ದೀರಾ? ಯಾರು? ಆ ಹೆಸರು ತಮ್ಮದು ಕೇಳ್ಬೇಕು. ನಾನು ಯಾವುದನ್ನು ಕೂಡ ನಾನು ಆಕಾಂಕ್ಷಿ ಇಲ್ಲ. ನಾನು KPCC ಅಧ್ಯಕ್ಷ, ನಾನು ಕೇಳೂ ಇಲ್ಲ. ಕೊಟ್ಟರೆ ಸರ್ ಕೊಟ್ಟರೆ ವಿಚಾರ ಮಾಡೋದು. ಕೊಟ್ಟಾಗ ನಾನು ನಮ್ಗೆ ಕೇಳಿದಾಗ
ಫ್ಯೂಚರ್ ಟೆನ್ಸ್ ಬೇಡ ಕೊಟ್ಟು ಅವ್ರು ಕೇಳಾಗ ಹೇಳ್ತೇನಂತ. ಸರ್ ಇದು ಹೌಸಿಂಗ್ ಸ್ಕೀಮ್ ಒಳಗೆ ಸ್ವಲ್ಪ ಆರೋಪ ಬಿಜಾಪುರ ಜಿಲ್ಲೆಯಲ್ಲೂ ಆರೋಪ ಕೇಳಿ ಬರ್ತೈತಿ. ಮನೆ ಕೊಡಕಂತ 15,000 20,000 ರೂಪಾಯಿ ತಗೊಳಕ್ತಾರೆ. ನೋಡು, ಈಗಾಗಲೇ ಇದನ್ನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನ ಇದನ್ನು ಸಹ ಪಡ್ಕೊಂಡಿದ್ದಾರೆ. ಜಮೀರ್ ಅವರು ಕೂಡ ಪ್ರಶ್ನೆ ಪಡಿಸಿದ್ದಾರೆ, ಬಿ ಆರ್ ಪಾಟೀಲ್ ಕೂಡ ಹೇಳಿದ್ದಾರೆ. ಅದೆಲ್ಲಿ ಲೋಪ ದೋಷ ಯಾವ್ದು ಏನಿದೆ ಅದನ್ನ ಒಂದು ವೇಳೆ ಅದು ಸತ್ಯಾಸತ್ಯ ಅರಿತುಕೊಂಡು ಮುಂದೆ ಕ್ರಮ ಕೈಗೊಳ್ಳುತ್ತೆ. ಸರ್, ನಮ್ಮ ಜಿಲ್ಲೆಯಲ್ಲಿ ನಾವು ಸರ್ ರಹಸ್ಯ ಕಾರ್ಯಾಚರಣೆ ನಡೆಸಿದಾಗ ಸ್ವತಃ ಫಲಾನುಭವಿಗಳು ಹೇಳಿದ್ದಾರೆ ಸರ್, ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ. ಯಾರು ತಗೊಂಡಿದ್ದಾರೆ ಅಂತ ಹೇಳಿ ಸದಸ್ಯರು ಸರ್, ಗ್ರಾಮ ಪಂಚಾಯತ್ ಅದಕ್ಕೆ ಗ್ರಾಮ ಪಂಚಾಯತ್ ಕೊಡದೇ ಕೆಲಸ ಮಾಡೋದಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಮಾಡಕ್ಕಿಲ್ಲ, ಎಲ್ಲೋ ಒಂದು ಕಡೆ ತಗೊಂಡ್ರೆ ಉಳಿದೋರು ಯಾರಿಗೆ ಸಂಬಂಧ ಸರ್ ಅಂತವೇನಿದ್ರೆ ಅದನ್ನ ರದ್ದುಪಡಿಸಿ ಅದು ಮಾಡ್ಬೇಕಾಗ್ತದೆ. ಸರ್, ವಸತಿ ಇಲಾಖೆಯಿಂದ ಏನಾದ್ರು ಅಲ್ಲಿಂದ ಮನೆಗಳು ಮಾರಾಟ ಆಗಿ ಅಲ್ಲಿಂದ ಮಂಜೂರಾಗಿ ಎಲ್ಲದಕ್ಕೂ ನೀವು ಅದನ್ನ ಕನೆಕ್ಷನ್ ಕೊಡಕ್ಕಾಗೋದಿಲ್ಲ. ನಾವು ಗ್ರಾಮ ಪಂಚಾಯತಿ ಸದಸ್ಯ ಅವರ ದುಡ್ಡು ಕೇಳಿದ್ರು ಅಂತಂದ್ರೆ ಅದನ್ನ ಅರ್ಥವಾಯ್ತು ನೀವು ವಸತಿ ಇಲಾಖೆ ಕೊಡಕ್ಕಾಗಲ್ಲ. ಆ ಗ್ರಾಮ ಪಂಚಾಯತಿ ದುಡ್ಡು ಕೊಟ್ಟಿದ್ರೆ ಅದನ್ನ ಸಿಒ ಇರ್ತಾರೆ, ಜಿಲ್ಲಾಧಿಕಾರಿಗಳು ಇರ್ತಾರೆ, ನಾವು ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಮೊದಲು 10,000 5,000 ಮಾಡಿದ್ರೆ ಸರ್, ಈಗ ಭ್ರಷ್ಟಾಚಾರ 30,000 ತಗೊಳ್ತಾರೆ ಬಿ ಆರ್ ಸರ್. ಪಾಟೀಲ್ ಅವರು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರು. ನಿಮ್ಮ ಶಾಸಕ ಯಾರೋ ಬಿಆರ್ ಮಾಡಿದ್ರು ಡೈರೆಕ್ಟ್ ಆಗಿ ಯಾರೋ ಒಬ್ರು ಪಿ ಆರ್ ಇರೋದಕ್ಕೆ ಅವ್ರಿಗೇನೋ ಇದೇ ರೀತಿ ಯಾವುದೋ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಂತ ಯಾವುದೂ ಕೂಡ ಇಲ್ಲ. ಸರ್, ಈಗ ಇಲ್ಲಿ ಫಸ್ಟ್ ಪಡಿಸಿದಾರೆ ಅವರೇ, ಯಾರು ನಿಮ್ಮ ಜಮೀರ್ ಅವರು ಫಸ್ಟ್ ಪಡಿಸಿದಾರೆ. ನನಗಂತದ್ದು ಯಾವುದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತ ನಮಗೆ ಹೇಳಿದ್ರು ಸರ್. ಆ ಮನೆಗಳಲ್ಲಿ ಹಣ ತಗೊಳ್ಳುವಂತ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದರು. ಅದಕ್ಕಿಂತ ಹೆಚ್ಚಿನ ಹೇಳಿದರು, ಪಾಪದ ಹಣ ಅಂತ ಹೇಳಿದ್ರು ಕೂಡ ಹೇಳಿದ್ರು. ಸರ್, ಇಲ್ಲಿ ಚೆನ್ನಮ್ಮನ ಮೂರ್ತಿ ಇನ್ನೂ ಉದ್ಘಾಟನೆ ಆಗಿಲ್ಲ. ಮಾಡ್ತೀವಿ ಸಿಎಂ ಸಿಎಂ ಸಲ ವೇಟ್ ಮಾಡ್ತೀವಿ. ಕ್ಯಾಬಿನೆಟ್ ಇತ್ತಲ್ಲ, ಬರೇ ಮೂರ್ತಿ ಅಷ್ಟೇ ಅಲ್ಲ, ಮೂರ್ತಿ ನಿಮ್ಗೆ ಗೊತ್ತದ 50 ವರ್ಷದಿಂದ ಇದು ಬಿದ್ದಿತ್ತದು. ನಾನು ಇಲ್ಲಿ ಜಾಗ ಕೊಡಿಸಿ ಇವತ್ತು ಅದನ್ನೇನು ಕಿತ್ತೂರಾಣಿ ಚೆನ್ನಮ್ಮ ಅಂತ ಹೇಳಿ ಸರ್ಕಾರ ಇತ್ತಾರ, ಅದು ಆಗ್ಲಾರ್ದಂತ ಪರಿಸ್ಥಿತಿ ಇತ್ತು. ಅದು ಅಲ್ಲಿ ಯಾಕಂದ್ರೆ ಟ್ರಾಫಿಕ್ ಇದ್ರ ಸಲುವಾಗಿ ಇಲ್ಲಿ ತಂದು ನಾನೇ ಜಾಗ ಕೊಡಿಸಿ KSRTC ಅವ್ರಿಗೆ ಹೇಳಿ, ಗುಲ್ಬರ್ಗ ರಿಟರ್ನ್ ಕಮಿಷನರ್ ಹೇಳಿ ಅವ್ರು ಜಾಗ ಕೊಡಿಸಿದ್ದೀನಿ. ಮೂರ್ತಿ ಆಗಿದೆ. ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ಮೂರ್ತಿ ಹಾಕಿದ್ವಿ ಇನ್ಮೇಲೆ ಇದಕ್ಕೆ ರಾಣಿ ಚೆನ್ನಮ್ಮ ಅವರ ಹೆಸರನ್ನು ಅಂತ ರಾಣಿ ಚೆನ್ನಮ್ಮ ಹೆಸರನ್ನು ಕೂಡ ಇಡ್ಲಿಕ್ಕೆ ನಾವು ನಿರ್ಣಯ ಮಾಡಿಬಿಟ್ಟಿದ್ದೀವಿ. ಸರ್, ಸೋಪ್ಸ್ ಅಂಡ್ ಡಿಟರ್ಜೆಂಟ್ ತಮಗೆ ತಾವು ಹೇಳಿದ್ರೆ ಅದು ಒಂದು ಜಾಗ ನೋಡಬೇಕು, ಜಾಗ ನೋಡಿದ್ಮೇಲೆ ವಿಲ್ ಸ್ಟಾರ್ಟ್ ಅವರ್ ಸೆಟಪ್ ಅಲ್ಲಿ ಆ ಪ್ರಕ್ರಿಯೆ ನಡೆದಿದೆ. ಈಗ KDB ಅವರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ಗೆ ಜಾಗ ಕೊಡಬೇಕು. ಸರ್, ಈಗ ಆಲ್ಮಟ್ಟಿ ಎತ್ತರ ಮಾಡ್ಲಿಕ್ಕೆ ಇವರು ಸಂಜಯ್ ರಾಠೋಡ್ ವಿರೋಧ ವ್ಯಕ್ತಪಡಿಸ್ತಾರೆ. ನಾವು ಮಹಾರಾಷ್ಟ್ರ ಹಿತ ಕಾಯ್ದೆ ನೋಡಿ, ಅವ್ರು ಯಾರಿಗೂ ಸಂಬಂಧ ಇಲ್ಲ. ಇದು ಟ್ರಿಬ್ಯುನಲ್ ಅವಾರ್ಡ್ ಇದೆ ಏನ್ರಿ, ಅಂತಿಮ ಅದು. ಮಹಾರಾಷ್ಟ್ರದವರು ವಿರೋಧ ಮಾಡಿದ್ದು ಪ್ರಶ್ನೆ ಬರೋದಲ್ಲ. ನಾವು ಈಗ ಗೆಜೆಟ್ ನೋಟಿಫಿಕೇಶನ್ ಹಾಕಬೇಕು ಮತ್ತು ನಾವು ಏನದಲ್ಲ ಮುಳುಗಡೆ ಆಗ್ತದಲ್ಲ 75,000 ಎಕರೆ ಮುಳುಗಡೆ, 20 ಹಳ್ಳಿಗಳ ಸ್ಥಳಾಂತರ ಅದನ್ನ ಮಾಡ್ಕೊಂಡ್ಮೇಲೆ 524 ಮಾಡಿ ನೀರು ಇಟ್ಕೊಳಕ್ಕೆ ನಮ್ಗೆ ಯಾವುದೂ ತೊಂದರೆ ಇಲ್ಲ. ಗೆಜೆಟ್ ನೋಟಿಫಿಕೇಶನ್ ಹಾಕಿದ್ದು ಆಗ್ಬೇಕಾಗಿದೆ. ಮಹಾರಾಷ್ಟ್ರದ ಖ್ಯಾತಿಯದಾಗ ಏನು ಕುರುಳಿಲ್ಲ. 2 ತಿಂಗಳೊಳಗೆ ಏರ್ಪೋರ್ಟ್ ಚಾಲೂ ಆಗ್ತದೆ ಅಂತ ಬನ್ನಿ MP ಅವರು ಹೇಳಿದ್ರು. 2 ತಿಂಗಳ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಗೊತ್ತಿಲ್ಲ, ತಮಗೆ ಗೊತ್ತಿಲ್ಲ. ಅದು MP ಅವ್ರು ಕೇಳಿ. ಸರ್, ಇಷ್ಟೇ ನಾನು ಹೇಳ್ತೀನಿ. ಏರ್ಪೋರ್ಟ್ ಇದ್ರಲ್ಲಿ ನಿಮ್ಗೆ ಗೊತ್ತಿದೆ ಯಾಕಾಗಿದೆ ಅಂತೇಳಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲದೆ ಆಗಿತ್ತು. ಅದನ್ನ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ, ರಿಸೆಕ್ಷನ್ ಕೊಟ್ಟಿದ್ದೀವಿ. ಈಗ ನಾವು ಅಪೀಲ್ ಕೂಡ ಫೈಲ್ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ. ಅತಿ ಶೀಘ್ರದಲ್ಲಿ ಅದನ್ನ ಕೇಸನ್ನು ಮಾಡಿಸಿದ ಮೇಲೆ ನಾವು ಉಳಿದಿದ್ದೆಲ್ಲ ಪ್ರಕ್ರಿಯೆ ನಡೆದಿರೋದು ಅದನ್ನು ಮಾಡ್ತೀವಿ. MP ಅವರಿಗೆ ಯಾವ ರೀತಿ ಸುಪ್ರೀಂ ಕೋರ್ಟ್ನಾಗ ಆರ್ಗ್ಯುಮೆಂಟ್ ಮಾಡಂತ ಹೇಳಿದ್ರು. ಸಚಿವ ಸಂಪುಟ ಸಭೆ ಕ್ಯಾಬಿನೆಟ್ ಅದು ಮಾಡ್ತೀವಿ. ಈಗ ಶೀಘ್ರದಲ್ಲಿ ಮತ್ತೆ ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾವು ಅದನ್ನು ಡೇಟ್ ಇತ್ತು. ನಾನು ಕೂಡ ಇರಲಿಲ್ಲ 15 ದಿವಸ ಮತ್ತು ಪ್ರಸ್ತಾವನೆಗಳು ಬಿಡಬೇಕಾಗ್ತದೆ. ನಾವು ಬರೀ ಮೀಟಿಂಗ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಮಾಡಿದ್ರೆ ಅದೊಂದು ಪ್ರಯೋಜನ ಆಗೋಲ್ಲ. ಬಹಳಷ್ಟು ಪ್ರಸ್ತಾವನೆಗಳನ್ನು ಬಿಲ್ಡಪ್ ಮಾಡಿ ನಾವು ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೋಬೇಕು. ಇವೆಲ್ಲ ತಗೊಂಡ್ರೆ ಅದು ನಮಗೆ ಕ್ಯಾಬಿನೆಟ್ ತರಲಿಕ್ಕೆ ಆಗ್ತದೆ. ಅದರಿಂದ ಸ್ವಲ್ಪ ಜಿಲ್ಲೆಗೆ ಪ್ರಯೋಜನ ಆಗ್ತದೆ. ಅದೆಲ್ಲ ಇಟ್ಕೊಂಡು 1 ತಿಂಗಳು ತಡ ಆಗಲಿ, ಸ್ವಲ್ಪ ಬಿಜಾಪುರ ಜಿಲ್ಲೆಗೆ ಉಪಯೋಗ ಆಗಬೇಕು. ಆ ರೀತಿ ಪ್ರಸ್ತಾವನೆಗಳನ್ನು ಮಾಡ್ಕೊಂಡು ಮಾಡ್ತೀವಿ. ಸರ್, ಹೊನ್ನಳ್ಳಿ ಅದು ಉದ್ಘಾಟನೆ ಬಿಜೆಪಿ ಕಾರ್ಯಕ್ರಮದಲ್ಲಿ ಅವರೇ ಮಾಡಬೇಕು. ಅದರಲ್ಲಿ ರಾಜ್ಯ ಸರ್ಕಾರ ಪಾಲಿಲ್ಲ. ಯಾವುದೇ ನಮ್ಮ MP ಅವರಿಗೆ ಅದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟದ ಏನ್ರಿ. ROB ಅದು ಸಾಧನೆ ಆಗ್ಬಿಟ್ಟದ ಏನ್ರಿ. ರೈಲ್ವೆ ಓವರ್ ಬ್ರಿಡ್ಜು ಅದು ಆಟೋಮೆಟಿಕ್ ನಡೀತಿರ್ತಾವ, ಆಗ್ತಿರ್ತಾವ. ಆಮೇಲೆ ಎಷ್ಟೋ ಓವರ್ ಬ್ರಿಡ್ಜ್ ನಾನೇ ಇವತ್ತು ROBಗೆ ಜಿಲ್ಲಾ ಮಂತ್ರಿಯಾಗಿ ಕ್ಯಾಬಿನೆಟ್ ನಲ್ಲಿ 50% ರಾಜ್ಯ ಸರ್ಕಾರ ಕೊಡ್ತೀವಿ. ಹಿಂದೆ ಮಾಡಕೊಂಡಿದ್ರು. ಈಗ ನಾನೇ ಹೋದೆ ಮಾತಾಡ್ತೆ. ರಾಜ್ಯ ಸರ್ಕಾರ 50% ಇರ್ತದ, ಕೇಂದ್ರ ಸರ್ಕಾರ 50% ಇರ್ತದ, ಕೆಲವೊಂದು ಬರೀ ಕೇಂದ್ರ ಸರ್ಕಾರದ್ದು ಇರ್ತದೆ, ಇಲ್ಲ ಅಂತ ನೋಡ್ತಾರೆ. ಆದ್ರೆ ನಮ್ಮ ಸಂಸದರಿಗೆ ಪಾಪ ಬೇರೆ ಏನೂ ಇಲ್ಲ ಹೇಳ್ಕೊಳಕ್ಕೆ. ROB ಸಂಸದರು ತಮಗೇನು ಕಾಲ್ ಮಾಡಿದ್ರು ಅಂತ ಯಾರಿಗೆ ನಾನು ಕಾಲ್ ಮಾಡಿದ್ರಂತ ಕಾಲ್ ಮಾಡಿದ್ರು, ಅದು ನೀವು ಅದಕ್ಕೆ ಟೈಮ್ ಕೊಟ್ಟಿಲ್ಲ. ನಾನು ಕಾಲ್ ಮಾಡಿ ಮಾತಾಡಿಲ್ಲ. ಕಾಲ್ ಮಾಡಿದ್ರೆ ಗೊತ್ತಿಲ್ಲ, ನಾನು ಮಾತಾಡಿಲ್ಲ.
ಥ್ಯಾಂಕ್ ಯು. ಆಮೇಲೆ ಇವತ್ತು ಇನ್ನೊಂದು ವಿಜಯಪುರದಲ್ಲಿ ಈಗ ಯಾಕಂದರೆ ಇದು ಸಾರ್ವಜನಿಕ ಸಂಬಂಧಿಸಿದೆ ಒಂದು BLD ಸಂಸ್ಥೆಯಿಂದ ಒಂದು 100 ಬೆಡ್ ಸುಸಜ್ಜಿತವಾದಂಥ ಕ್ಯಾನ್ಸರ್ ಹಾಸ್ಪಿಟಲನ್ನು ಇವತ್ತು ಭೂಮಿ ಪೂಜೆಯನ್ನು ನಾವು ಮಾಡಿ ಬಂದಿದ್ದೀನಿ. ಆ ಕ್ಯಾನ್ಸರ್ ಹಾಸ್ಪಿಟಲಿಂದ ಸಹ ವಿಜಯಪುರ ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗ್ತದೆ. ಅದಕ್ಕೆ ನಮ್ಮ ಶೇಖರ್ ಪಾಟೀಲ್ರು ಇನ್ನಿತರು ಎಲ್ಲರೂ ಕೂಡ ಭಾಳಷ್ಟು ಗಣ್ಯರು ಅದನ್ನೆಲ್ಲನೂ ಕೂಡ ಡಿಸೈನ್ ಮಾಡಿದ್ದಾರೆ. ಅದಕ್ಕೆಲ್ಲನೂ ಕೂಡ ರೂಪರೇಷೆಯನ್ನು ರೆಡಿ ಮಾಡಿದ್ದಾರೆ. ಅದು ಇವತ್ತು ನಾನು ಈಗ ಭೂಮಿ ಪೂಜೆಯನ್ನು ಮಾಡಿ ಬಂದಿದ್ದೀವಿ. 18 ತಿಂಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಇವತ್ತು ಜಿಲ್ಲೆಯ ಜನತೆಗೆ ಕ್ಯಾನ್ಸರ್ ಸೌಲಭ್ಯಗಳು ಏನಾದವ ಉತ್ಕೃಷ್ಟವಾದಂಥದ್ದು. ಯಾವ ರೀತಿ ಇವತ್ತು ಬೆಂಗಳೂರಿನಲ್ಲಿ SCGಯಲ್ಲಿ ಸಿಗ್ತದಲ್ಲ, SCG ಅಲ್ಲಿ ಸಿಗ್ತಲ್ಲ, ಆ ರೀತಿ ಇವತ್ತು ಸಹ ಇದನ್ನು ಕ್ಯಾನ್ಸರ್ ಸೌಲಭ್ಯಗಳು ವಿಜಯಪುರದಲ್ಲಿ ಸಿಗಬೇಕು ಅಂತೇಳಿ BLD ಸಂಸ್ಥೆಯಿಂದ ಇವತ್ತು ಇದು ಮಾಡಿ ಬಂದಿದ್ದೀವಿ. ಇದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು. ಇದು ಸರ್ ಈಗ ಯುವ ಸಮುದಾಯದಲ್ಲಿ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆ ಒಂದು ಸರ್ಕಾರದ ಅಧ್ಯಯನ ಸರ್ ಯಾಕೆ ನೋಡಿ ಗೊತ್ತಿದೆ ನಿಮಗೆಲ್ಲಾನು ಕೂಡ. ಈಗ ಗುಟ್ಕಾ ನಿಮ್ಗೆ ಗೊತ್ತಿದೆ, ಗುಟ್ಕಾದಿಂದ ಗೊತ್ತಿದೆ, ಸಿಗರೇಟ್ನಿಂದ ಹಾಕೋದು ಗೊತ್ತಿದೆ, ಮೆಂಟಲ್ ಪ್ರೆಷರ್ದಿಂದ ಹಾಕೋದು ಕೇಳಿ, ಮೆಂಟಲ್ ಪ್ರೆಷರ್ದಿಂದ ಆಗ್ತದೆ, ಲೈಫ್ ಸ್ಟೈಲಿಂದ ಆಗ್ತದೆ. ಏನ್ರಿ ಎಕ್ಸರ್ಸೈಸ್ ಮಾಡಂಗಿಲ್ಲ, ವಾಕಿಂಗ್ ಮಾಡಲ್ಲ. ಈಗ ನನಗೆ ನಾವು ಬೇಟ್ ಹಾಕೊಂಡಿದ್ದೀವಿ, ಈಗ ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ನಮಗೆ. ಹಿಂಗೆ ಎಕ್ಸರ್ಸೈಸ್ ಮಾಡಬೇಕು, ಅದು ಮಾಡಬೇಕು, ಫುಡ್ ಹ್ಯಾಬಿಟ್ಸು ಏನ್ರಿ ಎಷ್ಟೋ ಸಲ ಬರೀ ನಾವು ಈಗ BP ಶುಗರ್ ಬಂದಾಗೆಲ್ಲ ಅಂತಾರೆ ಸ್ವೀಟ್ ತಿನ್ನೋದ್ರಿಂದ ಶುಗರ್ ಬರ್ತದೆ ಅಂತ. ಸ್ವೀಟ್ ತಿನ್ನೋದು ಶುಗರ್ ಅನ್ನೋದಕ್ಕಿಂತ ಹೆಚ್ಚಿಗೆ ಮಾನಸಿಕ ಒತ್ತಡದಿಂದ ತುಂಬ ಸಹ ಇದು ಬರ್ತದೆ, ಶುಗರ್ ಬರ್ತದೆ. ಹೀಗಾಗಿ ಲೈಫ್ ಸ್ಟೈಲು ಇದೆಲ್ಲನೂ ಕೂಡ ಮಾಡುವಂಥದ್ದು ಸರ್ಕಾರನೂ ಮಾಡ್ತದೆ, ಮಾಧ್ಯಮದವ್ರು ನೀವು ಕೂಡ ಮಾಡ್ತಾರೆ. ನೀವು ಸರ್ ಈ ಕಡೆ 21ನೇ ತಾರೀಕು ಮಾಡಿದ್ರಿ. ಈ ಕಡೆ 1 ತಾರೀಕಿಗೆ ಗೌರ್ಮೆಂಟ್ ಸ್ವಾಮೀಜಿಯವರು 10 ಮಂದಿ ರೈತರು ಸದ್ದರಿ ಬಂದ್ ಮಾಡ್ತಾ ಇದ್ದಾರೆ. ಆಲ್ಮಟ್ಟಿ ಡ್ಯಾಮ್ ಅದು ಆಲ್ಮಟ್ಟಿ ಡ್ಯಾಮ್ ಏರಿಸುವಂಥದ್ದು ಗೆಜೆಟ್ ಮುಂದಂತ ತದನಂತರ 70,000 ಎಕರೆ ನಾವು ಭೂ ಸ್ವಾಧೀನ ಮಾಡಿ 20 ಸ್ಥಳಾಂತರ ಮಾಡಿ ಅವಾಗ ಆಲ್ಮಟ್ಟಿ ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದ್ರೆ ನಮ್ಗೆ ನೀರು ಕೊಡಬೇಕಾಗ್ತದೆ. ಬರೀ ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದ್ರೆ ಉಪಯೋಗ ಆಗಿಲ್ಲ.